ಬಳ್ಳಾರಿಯಲ್ಲಿ 2 ಅಸ್ಥಿಪಂಜರಗಳು ಪತ್ತೆಯಾಗಿದೆ. ತೆಕ್ಕಲಕೋಟೆಯಲ್ಲಿ ಉತ್ಖನನದ ವೇಳೆ ಪತ್ತೆಯಾಗಿರೋದು 5,000 ವರ್ಷ ಹಳೆಯದಾದಂತಹ ಹಳೆಯದಾದ ಮಾನವನ ಪಳೆಯುಳಿಕೆಗಳು ಪತ್ತೆಯಾಗಿರೋದು ತೆಕ್ಕಲಕೋಟೆಗ ಗೌಡ್ರಮೂಲೆ ಬೆಟ್ಟದಲ್ಲಿ ಉತ್ಖನನ ಮಾಡಲಾಗ್ತಾ ಇದೆ. ಒಂದೇ ಸ್ಥಳದಲ್ಲಿ 2 ಮಾನವನ ಅಸ್ಥಿಪಂಜರಗಳು ಪತ್ತೆಯಾಗಿದೆ. ನವ ಶಿಲಾಯುಗದ ಸೂಕ್ಷ್ಮ ಅವಶೇಷಗಳು ಪತ್ತೆಯಾಗಿರುವುದು ಒಂದರ ಪಕ್ಕದಲ್ಲಿ ಒಂದು ದೊರೆತ ಅಸ್ಥಿಪಂಜರಗಳು. ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸುವುದಕ್ಕೆ ನಿರ್ಧಾರ. ವಾರದ ಹಿಂದೆ ಉತ್ಖನನದ ವೇಳೆ ಒಂದು ಅಸ್ಥಿಪಂಜರ ಸಿಕ್ಕಿತ್ತು. ಪಳೆಯುಳಿಕೆ ಅಕ್ಕಪಕ್ಕದಲ್ಲಿ ಮಡಿಕೆ ಚೂರುಗಳು ಪತ್ತೆಯಾಗಿದೆ. Calcretus on there. So I think they buried it and then afterwards this formed. Spread out in so many different areas. It would be difficult to protect this whole area. This formation white Calcretus on there. So I think they buried it and then afterwards this formed. This formation white Calcretus on there. So I think they buried it. ಈಗ ವಿಶೇಷ ಏನು ಅಂತಂದ್ರೆ ನಿನ್ನೆ ದಿನ ಒಂದು ಶವ ಇನ್ನು ವರದಿಯಾಗಿತ್ತು. ಇವತ್ತಿನ ದಿನ ಆ ಒಂದು ಶವದ ಅಸ್ಥಿಪಂಜರದ ಪಕ್ಕದಲ್ಲಿ ಮತ್ತೊಂದು ದೇಹದ ಅಸ್ಥಿಪಂಜರ ಇರೋದನ್ನು ಕೂಡ ಇಲ್ಲಿ ಸಂಶೋಧಕರು ಗಮನ ಹರಿಸಿದ್ದಾರೆ. ಹಾಗಾಗಿ 2 ಶವಗಳನ್ನು ಹೂತಿಟ್ಟಿರುವಂತಹ ಸ್ಥಳ ಈ ಒಂದು ಉತ್ಖನನದಿಂದ ನಮಗೆ ದೊರೆತಿರುವ ಕಾರಣ, ಹಾಗೆ ಇನ್ನೂ ಉಳಿದಂತ ಉತ್ಖನನ ಕೈಗೊಂಡಿರುವಂತಹ ಸ್ಥಳಗಳಲ್ಲಿ ವಿವಿಧ ಮಡಿಕೆಗಳಾಗಿರ್ಬೋದು, ಅವು ಕೆಲವೊಂದಿಷ್ಟು ಮೆಟೀರಿಯಲ್ ಸಲಕರಣೆಗಳಾಗಿರ್ಬೋದು, ಇವೆಲ್ಲವೂ ಸಿಕ್ಕಿರೋದ್ರಿಂದ ಈ ಒಂದು ಸ್ಥಳೀಯ ತೆಕ್ಕಲಕೋಟೆ ಇತಿಹಾಸಕ್ಕೆ ಹೆಚ್ಚಿನದಾದಂತಹ ಕೊಡುಗೆಯನ್ನ ನೀಡಿದೆ ಅಥವಾ ಈ ಒಂದು ಉತ್ಖನನದಿಂದ ಅಂತ ಹೇಳ್ಬೋದು. ಹೀಗೆ ಈ ಒಂದು ಉತ್ಖನನವನ್ನ ಮುಂದುವರಿಸಿದ್ದೇ ಆದಲ್ಲಿ ಇನ್ನಷ್ಟು ಉಪಕರಣಗಳು ಅಥವಾ ಇನ್ನಷ್ಟು ಹೊಸ ವಿಷಯಗಳು ನಮಗೆ ದೊರೆಯಬಹುದು. ಆ ಕಾರಣದಿಂದ ಈ ಒಂದು ಉತ್ಖನನ ಪ್ರಕ್ರಿಯೆ ಮುಂದುವರಿಯೋದಕ್ಕೆ ಇನ್ನು ಹೆಚ್ಚಿನ ಬೆಂಬಲ ಬೇಕಾಗಿದೆ. ಹಾಗೆ ಹೆಚ್ಚಿನ ಒಂದು ಅನುಕೂಲತೆ ಒಂದು ಸಂಶೋಧಕರಿಗೆ ಮಾಡಿಕೊಡುವುದರಿಂದ ಡಾಕ್ಟರ್ ನಮಿತಾ ಸಂಜಯ್ ಸುಗಂಧಿ ಮೇಡಮ್ ಅವ್ರಿಗೂ ಅವರೇ ಒಂದು ನೇತೃತ್ವವನ್ನು ವಹಿಸಿರೋದ್ರಿಂದ ಅವರಿಗೆ ಇನ್ನಷ್ಟು ಬೆಂಬಲ ಸಿಕ್ಕಲ್ಲಿ ಇನ್ನು ಹೆಚ್ಚಿನ ಉತ್ಖನನ ಕೈಗೊಂಡು ಹೆಚ್ಚಿನ ವಿಷಯಗಳು ನಮ್ಮ ಒಂದು ತೆಕ್ಕಲಕೋಟೆ ಇತಿಹಾಸಕ್ಕೆ ಹಾಗೂ ನಮ್ಮ ಸಿರುಗುಪ್ಪ ತಾಲೂಕಿನ ಇತಿಹಾಸಕ್ಕೆ ಹಾಗೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಕುತೂಹಲಕಾರಿಯಾಗಿರುವಂತಹ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ.